ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮೆಗಾ ಗಿಫ್ಟ್ ನೀಡಿದೆ. ತನ್ನ 2025-26 ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ದಾಖಲೆಯ 2.87 ಲಕ್ಷ ಕೋಟಿ ರೂಪಾಯಿ ಡಿವಿಡೆಂಡ್ ಅಂದರೆ ಲಾಭಾಂಶವನ್ನು ವರ್ಗಾವಣೆ ಮಾಡಲು ಅನುಮೋದನೆ ನೀಡಿದೆ. ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಡಿವಿಡೆಂಡ್ ವರ್ಗಾವಣೆ ಅನ್ನೋದು ವಿಶೇಷ. 2024-25 ಆರ್ಥಿಕ ವರ್ಷದಲ್ಲಿ RBI ಸರ್ಕಾರಕ್ಕೆ 2.68 ಲಕ್ಷ ಕೋಟಿ ರೂಪಾಯಿಯನ್ನು ವರ್ಗಾಯಿಸಿತ್ತು. ಇದಕ್ಕೆ ಹೋಲಿಸಿದರೆ ಈ ಬಾರಿ ಲಾಭಾಂಶ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ತನ್ನ 2026 ಬಜೆಟ್ನಲ್ಲಿ RBI ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಂದ ಒಟ್ಟು 3.16 ಲಕ್ಷ ರೂಪಾಯಿ ಡಿವಿಡೆಂಡ್ ಬರ್ಬೋದು ಅಂತ ಅಂದಾಜಿಸಿತ್ತು. ಈಗ RBI ಒಂದರಿಂದಲೇ ಸಿಕ್ಕಿರುವ ಈ ಬೃಹತ್ ಮೊತ್ತವು ಸರ್ಕಾರದ ಬಜೆಟ್ ಗುರಿ ತಲುಪಲು ದೊಡ್ಡ ನೆರವಾಗಲಿದೆ. ಯಾವ ವರ್ಷ ಎಷ್ಟು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಆಗಿದೆ ಅಂತ ನೋಡುವುದಾದರೆ 2012-13ರಲ್ಲಿ 33,110 ಕೋಟಿ ರೂಪಾಯಿ ವರ್ಗಾವಣೆ ಆಗಿತ್ತು. 2014-15ರಲ್ಲಿ 65,000 ಕೋಟಿ ರೂಪಾಯಿಗೆ ಏರಿಕೆ ಆಗಿತ್ತು. 2016-17ರಲ್ಲಿ ಇದು 30,659 ಕೋಟಿ ರೂಪಾಯಿಗೆ ಇಳಿಕೆಯಾಗಿತ್ತು. ಇದು ಯಾಕೆ ಇಳಿಕೆ ಆಯಿತು ಅಂತಂದರೆ ನೋಟು ಅಮಾನ್ಯೀಕರಣ ಅಂದರೆ ಡಿಮಾನಿಟೈಸೇಷನ್ ವರ್ಷದಲ್ಲಿ ತಗಲಿದ ವೆಚ್ಚದಿಂದಾಗಿ ಡಿವಿಡೆಂಡ್ ಕುಸಿತವಾಗಿತ್ತು. ಇನ್ನು 2020-21ರಲ್ಲಿ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಸರ್ಕಾರಕ್ಕೆ 99,122 ಕೋಟಿ ರೂಪಾಯಿ ದೊಡ್ಡ ಆರ್ಥಿಕ ನೆರವು RBIನಿಂದ ಸಿಕ್ಕಿತ್ತು. ಆದರೆ 2021-22ರಲ್ಲಿ ಕೇವಲ 30,307 ಕೋಟಿ ರೂಪಾಯಿ ಸಿಕ್ಕಿತ್ತು. ಯಾಕೆ ಅಂತಂದರೆ RBIನ ವೆಚ್ಚಗಳು ಹೆಚ್ಚಾಗಿದ್ದರಿಂದ ಡಿವಿಡೆಂಡ್ ಪ್ರಮಾಣ ಇಳಿಕೆಯಾಗಿತ್ತು. ಇನ್ನು 2023-24ರಲ್ಲಿ 2,10,874 ಕೋಟಿ ರೂಪಾಯಿ ಇದು ಸಾರ್ವಕಾಲಿಕ ಗರಿಷ್ಠ ದಾಖಲೆ ವರ್ಗಾವಣೆ ಆಗಿತ್ತು. ಆದರೆ 2025-26ರಲ್ಲಿ 2023-24ರ ವರ್ಗಾವಣೆ ಮೊತ್ತವನ್ನು ಹಿಂದಿಕ್ಕಿ 2,86,588 ಕೋಟಿ ರೂಪಾಯಿ ಹಣವನ್ನು RBI ವರ್ಗಾವಣೆ ಮಾಡಲು ಅನುಮೋದನೆ ನೀಡಿದೆ. ಇದು ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆಯ ಮೊತ್ತ ಅನ್ನೋದು ವಿಷಯ. RBIಗೆ ಇಷ್ಟು ಲಾಭ ಹೇಗೆ ಬರುತ್ತೆ ಅಂತ ಕೇಳಬಹುದು. RBIಗೆ ಹಲವಾರು ಮೂಲಗಳಿಂದ ಲಾಭ ಬರುತ್ತೆ. ಒಂದನೆಯದು ದೇಶಿ ವಿನಿಮಯ ನಿರ್ವಹಣೆ ಅಂದರೆ ವಿದೇಶಿ ಕರೆನ್ಸಿಯ ಮಾರುಕಟ್ಟೆಯಲ್ಲಿ ಡಾಲರ್ ಖರೀದಿ ಮತ್ತು ಮಾರಾಟದ ಮೂಲಕ ಗಳಿಸುವ ಲಾಭ. ಎರಡನೆಯದು ಸರ್ಕಾರಿ ಬಾಂಡ್ಗಳು, RBI ಹೊಂದಿರುವ ಸರ್ಕಾರಿ ಸೆಕ್ಯುರಿಟಿಗಳು ಹಾಗೂ ಬಾಂಡ್ಗಳ ಮೇಲಿನ ಬಡ್ಡಿಯ ಆದಾಯ. ಮೂರನೆಯದು ಬ್ಯಾಂಕ್ಗಳಿಗೆ ಸಾಲ, ವಾಣಿಜ್ಯ ಬ್ಯಾಂಕ್ಗಳಿಗೆ ರೆಪೋ ದರದ ಮೂಲಕ ನೀಡುವ ಸಾಲದಿಂದ ಬರುವ ಬಡ್ಡಿಯಿಂದ ಲಾಭ ಬರುತ್ತೆ. RBI ನೀಡಿದ ದಾಖಲೆಯ 2,87,000 ಕೋಟಿ ರೂಪಾಯಿ ಡಿವಿಡೆಂಡ್ ವರ್ಗಾವಣೆಯು ಭಾರತದ ಆರ್ಥಿಕತೆ ಮೇಲೆ ಅತ್ಯಂತ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತೆ. ಮುಖ್ಯವಾಗಿ ದೇಶದ ಹಣಕಾಸು ಪರಿಸ್ಥಿತಿಯನ್ನು ಬಲಪಡಿಸಲು ಇದು ದೊಡ್ಡ ಕೊಡುಗೆ ನೀಡಲಿದೆ. ಬಹಳ ಮುಖ್ಯವಾಗಿ ಸರ್ಕಾರದ ಆದಾಯ ಮತ್ತು ವೆಚ್ಚದ ನಡುವಿನ ಗ್ಯಾಪ್ ಅಂದರೆ ವಿತ್ತೀಯ ಕೊರತೆ ಕಡಿಮೆಯಾಗಲಿದೆ. ಜಾಗತಿಕವಾಗಿ ಅಮೆರಿಕ ಇರಾನ್ ಯುದ್ಧದ ಭೀತಿ ಇದ್ದರೂ ದೇಶದ ವಿತ್ತೀಯ ಕೊರತೆಯನ್ನು ನಿಗದಿತ ಗುರಿಯ ಒಳಗಡೆ ಅಂದರೆ GDPಯ 4.5%ಗಿಂತ ಕಡಿಮೆ ಇಟ್ಟುಕೊಳ್ಳಲು ಸರ್ಕಾರಕ್ಕೆ ಸಾಧ್ಯವಾಗುತ್ತೆ. ವಿತ್ತೀಯ ಕೊರತೆ ಕಡಿಮೆಯಾಗೋದ್ರಿಂದ ಜಾಗತಿಕ ರೇಟಿಂಗ್ ಸಂಸ್ಥೆಗಳಲ್ಲಿ ಭಾರತದ ಆರ್ಥಿಕ ಕ್ರೆಡಿಟ್ ರೇಟಿಂಗ್ ಉತ್ತಮಗೊಳ್ಳುತ್ತೆ. ಜಾಗತಿಕ ರೇಟಿಂಗ್ ಏಜೆನ್ಸಿಗಳಾದ ಮೂಡೀಸ್, S&P ಸಂಸ್ಥೆಗಳು ಭಾರತದ ಆರ್ಥಿಕ ಸ್ಥಿರತೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರ್ತವೆ. RBI ಡಿವಿಡೆಂಡ್ ಸಿಗದೆ ಸರ್ಕಾರದ ವಿತ್ತೀಯ ಕೊರತೆ ಹೆಚ್ಚಾದರೆ ಈ ಸಂಸ್ಥೆಗಳು ಭಾರತದ ಆರ್ಥಿಕ ರೇಟಿಂಗನ್ನು ತಗ್ಗಿಸಬಹುದು. ಇದರಿಂದಾಗಿ ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರಕ್ಕೆ ಸಿಕ್ಕಿರುವ ಈ ಬೃಹತ್ ಮೊತ್ತವನ್ನು ರಸ್ತೆ, ರೈಲ್ವೆ, ಬಂದರು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಬಳಸಬಹುದು. ಯಾವಾಗಲೂ ನೆನಪಿಟ್ಕೊಳ್ಳಿ, ಮೂಲ ಸೌಕರ್ಯಕ್ಕೆ ಹಣ ಹೂಡಿಕೆ ಮಾಡಿದರೆ ಆ ಹಣ ಸರ್ಕಾರಕ್ಕೆ ಪಕ್ಕಾ ರಿಟರ್ನ್ ಬರುತ್ತೆ.
ಆದರೆ ಕೂಡಲೇ ಬರಲ್ಲ. ಇದಕ್ಕೆ ಹಲವು ವರ್ಷಗಳು ಬೇಕಾಗುತ್ತೆ. ಮೂಲ ಸೌಕರ್ಯ ಯೋಜನೆಗಳಿಗೆ ಹಣ ಹರಿದು ಬಂದಾಗ ದೇಶದಲ್ಲಿ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಬಜೆಟ್ ವೆಚ್ಚಗಳಿಗಾಗಿ ಸರ್ಕಾರವು ಮಾರುಕಟ್ಟೆಯಿಂದ ಮಾಡುವ ಸಾಲದ ಪ್ರಮಾಣವನ್ನು ಇದು ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಸರ್ಕಾರ ಕಡಿಮೆ ಸಾಲ ಮಾಡಿದಷ್ಟು ಮುಂದಿನ ದಿನಗಳಲ್ಲಿ ದೇಶವು ಪಾವತಿಸಬೇಕಾದ ಬಡ್ಡಿಯ ಹೊರೆ ಕಡಿಮೆಯಾಗುತ್ತೆ. ಸರ್ಕಾರವೇ ಮಾರುಕಟ್ಟೆಯಿಂದ ಹೆಚ್ಚು ಸಾಲ ಪಡೆಯದೇ ಇದ್ದರೆ ಬ್ಯಾಂಕ್ಗಳಲ್ಲಿ ಖಾಸಗಿ ಕಂಪನಿಗಳಿಗೆ ಸಾಲ ನೀಡಲು ಹೆಚ್ಚು ಹಣ ಉಳಿಯುತ್ತೆ. ಸರ್ಕಾರಕ್ಕೆ ತನ್ನ ವೆಚ್ಚಗಳನ್ನು ಸರಿದೂಗಿಸಲು ಹಣದ ಕೊರತೆಯಾದಾಗ ಸಾಮಾನ್ಯವಾಗಿ 2 ದಾರಿಗಳಿರುತ್ತೆ. ಒಂದೋ ಮಾರುಕಟ್ಟೆಯಲ್ಲಿ ಸಾಲವನ್ನು ಮಾಡಬೇಕು. ಅದು ಆಗದೇ ಇದ್ದಾಗ ಸಾರ್ವಜನಿಕರ ಮೇಲೆ GSTಯನ್ನು ಹಾಕಬೇಕಾಗುತ್ತೆ. ಇಲ್ಲವೋ ಆದಾಯ ತೆರಿಗೆಯ ಹೊರೆಯನ್ನು ಹೆಚ್ಚಿಸಬೇಕು. ಆದರೆ RBIನಿಂದ ಇಷ್ಟೊಂದು ದೊಡ್ಡ ಮೊತ್ತ ಬರುವುದರಿಂದ ಸರ್ಕಾರ ಜನಸಾಮಾನ್ಯರ ಮೇಲೆ ಯಾವುದೇ ಹೊಸ ತೆರಿಗೆಯನ್ನು ವಿಧಿಸದೆ ಅಥವಾ ತೆರಿಗೆ ದರಗಳನ್ನು ಪರಿಷ್ಕರಿಸದೆ ಬೃಹತ್ ಪ್ರಮಾಣದ ಆದಾಯವನ್ನು ಪಡೆಯುತ್ತೆ. RBI ನೀಡುವ ಈ ದಾಖಲೆಯ 2.87 ಲಕ್ಷ ಕೋಟಿ ರೂಪಾಯಿ ಲಾಭಾಂಶ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ತುರ್ತು ನಿಧಿಯಂತೆ ಕೆಲಸ ಮಾಡುತ್ತೆ. ಬಜೆಟ್ನ ಆಚೆಗೂ ಬರುವ ಇಂತಹ ದೊಡ್ಡ ಮೊತ್ತವು ದೇಶದ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಲು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. RBI ನೀಡೋ ಈ ಡಿವಿಡೆಂಡ್ ಕೇವಲ ಒಂದು ಬೋನಸ್ ಅಲ್ಲ, ಅದು ಸರ್ಕಾರದ ಬಜೆಟ್ ಬ್ಯಾಲೆನ್ಸ್ ಮಾಡೋ ಪ್ರಮುಖ ಚಕ್ರ. ಇದು ಸಿಗದೇ ಇದ್ದರೆ ಸರ್ಕಾರಕ್ಕೆ ತೆರಿಗೆ ಹೆಚ್ಚಿಸೋದು ಅಥವಾ ಸಾರ್ವಜನಿಕ ಆಸ್ತಿಗಳ ಮಾರಾಟ ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಜಾಗತಿಕ ಯುದ್ಧ ಮತ್ತು ಆರ್ಥಿಕ ಅಸ್ಥಿರತೆಯ ಕಾರ್ಮೋಡ ಕವಿದಿರುವ ಈ ಸಂದರ್ಭದಲ್ಲಿ RBI ನೀಡಿರುವ ಈ ಮೊತ್ತವು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಹೆಚ್ಚುವರಿ ತೆರಿಗೆ ಹಾಕದೆ ದೇಶದ ಆರ್ಥಿಕ ರಥವನ್ನು ಮುನ್ನಡೆಸಲು ಸಿಕ್ಕ ದೊಡ್ಡ ಅಸ್ತ್ರವಾಗಿದೆ.